ಈ ನಡುವೆ ಈ ರಭಸದ ಪ್ರವಾಹಕ್ಕೆ ಜಾನುವಾರುಗಳು ಕೊಚ್ಕೊಂಡು ಹೋಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಅನಾಹುತಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಚಿಂಚೋಳಿ ಸುತ್ತಮುತ್ತ ನೆರೆ ಪರಿಸ್ಥಿತಿ. ಚಂದ್ರಪಳ್ಳಿ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿದ ನೀರಿನ ರಭಸಕ್ಕೆ ಜಾನುವಾರುಗಳು ಕೊಚ್ಕೊಂಡು ಹೋಗಿವೆ. ಚಂದ್ರಪಳ್ಳಿ ಕೆಳಭಾಗದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ. ಏಕಾಏಕಿ ನೀರು ಬಿಟ್ಟಿದ್ದರಿಂದ ಅಲ್ಲಲ್ಲಿ ಮೇಯ್ತಾ ಇದ್ದಂತಹ ಜಾನುವಾರುಗಳು, ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ನೋಡಿ. ಈ ಕಡೆ ಎಲ್ಲ ಹಸುಗಳಿವೆ, ಅಲ್ಲಿ ನೋಡಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಅಲ್ಲಿ ಜಾನುವಾರುಗಳು ಕೊಚ್ಕೊಂಡು ಹೊಟ್ಟೋಗಿವೆ. ಹೋಯ್ತು ಈಗ ರೈತರಿಗೆ ಲಾಸು. ಅದನ್ನು ಸಾಕ್ಕೊಂಡಿದ್ದವ್ರಿಗೆ ಒಂದು ಕಡೆ ಜಮೀನು ಬೆಳೆ, ಒಂದು ಕಡೆ ಜಾನುವಾರುಗಳು, ಒಂದು ಕಡೆ ಮನೆ ಮಠ ಎಲ್ಲವನ್ನೂ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಭೀಮಾ ನದಿಯ ಅಬ್ಬರವನ್ನು ಗಮನಿಸ್ತಾ ಇದ್ದೀವಿ. ಅವೆಲ್ಲ ಸಿಗುತ್ತಾ ಇಲ್ಲ, ಖಂಡಿತ ಸಿಗಲ್ಲ, ಕೊಚ್ಕೊಂಡು ಹೋಗಿರುತ್ತೆ ಎಲ್ಲೋ. ನನ್ನ ಪ್ರಕಾರ ಇನ್ನೂ ಒಂದು 3-4 ದಿನ ಹವಾಮಾನ ಇಲಾಖೆಯವರು ಹೇಳಿರೋ ಪ್ರಕಾರ ಮಳೆ ಆಗುತ್ತೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟು, ಅಲ್ಲಿಂದ ನೀರು ಬಿಡ್ತಾರೆ. ಹಾಗಾಗಿ ಬೆಳಗಾವಿ, ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ.